ನಮಸ್ಕಾರ. ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮಾಜಿ ಸಂಸದ ಎಸ್ ಮುನಿಸ್ವಾಮಿಯವರಿಗೆ ಸವಾಲೆಸೆದಿದ್ದಾರೆ. ನಾವು ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ಮಾಡಿಲ್ಲ ಮತ್ತು ಯಾರಿಗೂ ಅಗೌರವದ ರೀತಿಯಲ್ಲಿ ಮಾತನಾಡಿಲ್ಲ. ನಾವು ಮಾಜಿ ಸಂಸದರಿಗೆ ಕ್ಷಮೆ ಕೇಳುವ ಆತಂಕ ನಮಗಿಲ್ಲ ಎಂದು ಹೇಳುತ್ತಾ, ನಿಮ್ಮ ಹತ್ತಿರ ದಾಖಲೆಗಳಿದ್ದರೆ ನೇರವಾಗಿ ಬನ್ನಿ ಎಂದು ಸವಾಲು ಹಾಕಿದ್ದರು. ವರದಿ ಬಿಎಂ ಸಾಕಪ್ಪ, ಬಂಗಾರಪೇಟೆ. ವಿರುದ್ಧವಾಗಿ ಮಾತಾಡಿತ್ತು. ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿಯವರ ಬಗ್ಗೆ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಹೇಳಿಕೆಗೆ ತಾವೆಲ್ಲ ಕ್ಷಮೆ ಯಾಚನೆ ಮಾಡಬೇಕು ಅಂತೇಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಇಲ್ಲಿ ಕ್ಷಮೆ ಯಾಚನೆ ಮಾಡುವಂತಹ ಅನಿವಾರ್ಯ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಎಸ್ ಮುನಿಸ್ವಾಮಿಯವರು ಏನು ಮಾಡ್ತಾ ಇದ್ದಾರೋ ಅದರ ಬಗ್ಗೆ ನಾನು ಮಾತಾಡಿದ್ದೇನೆ. ಸತ್ಯ ಮಾತಾಡಿರೋದು ನಿಜ. ಯಾವುದೇ ಕಾರಣಕ್ಕೂ ಸಹ ನಾವು ಕ್ಷಮೆ ಯಾಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಅವರು ಬಂದಾಗೆಲ್ಲ ಬಂಗಾರಪೇಟೆಯಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಅವರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಕ್ಷಮೆ ಯಾಕೆ ಯಾಚನೆ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಇಲ್ಲಿ. ಯಾಕಂತ ಹೇಳಿದ್ರೆ ನಾನು ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ. ನಮ್ಮ ನಾಯಕರ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡಿದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು, ಸ್ಪಷ್ಟೀಕರಣ ಕೊಡುವಂಥದ್ದು, ಒಬ್ಬ ಪಕ್ಷದ ವಕ್ತಾರನಾಗಿ DAPMSನ ಉಪಾಧ್ಯಕ್ಷರಾಗಿ ಅದು ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಕೂಡ. ಹಾಗಾಗಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಷಮೆ ಯಾಚನೆಯನ್ನು ಮಾಡೋದಿಲ್ಲ. ಈ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ನಾಯಕರುಗಳು ನಡೆಸ್ಕೊಡ್ತಾರೆ. ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಅಣ್ಣಾದೊರೆ ಅವರು ಈ ಒಂದು ರಸ್ತೆ ಅಗಲೀಕರಣದ ಬಗ್ಗೆ ಅವರು ಒಂದು ಸ್ವಲ್ಪ ಸ್ಪಷ್ಟೀಕರಣವನ್ನು ಕೊಡಬೇಕಂತೇಳಿ ಅವರಲ್ಲಿ ಮನವಿಯನ್ನು. ಕಾನೂನಿಗೆ ಮಿಂಚಿ ಯಾರೂ ಈ ದೇಶದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ದೊಡ್ಡ ಸ್ಟಾರ್ಡಮ್ ಆದರೂ ಎತ್ಕೊಂಡು ಒಳಗಡೆ ಹಾಕ್ತಾರೆ, ಮಿಲಿಯನಿಯರ್ ಆದರೂ ತೊಗೊಂಡೋಗ್ಬಿಟ್ಟು ಒಳಗಡೆ ಹಾಕ್ತಾರೆ ಕಾನೂನು ವಿರುದ್ಧವಾಗಿ ಹೋಗ್ತಾರೆ. ಇಷ್ಟು ಅಚ್ಚುಕಟ್ಟಾಗಿ ಕಾನೂನು ಇದ್ದಾಗ ನೀವು ಕಾನೂನು ಹೋರಾಟ ಮಾಡಿ. ನಿಮ್ಮ ಹತ್ರ ಸೂಕ್ತವಾದ ದಾಖಲೆಗಳಿದ್ದರೆ ಫಸ್ಟು ನಿಮ್ಮ ಮನೇನ ತೊಳ್ಕೊಳ್ಳಿ. ನೀವು ಇವತ್ತು ನಿಮ್ಮ ಜೊತೆ ಏನು ಸೋಕಾಳ್ ಲೀಡರ್ಸ್ ಕಾಯ್ಕೊಂಡು ನಿಮ್ಮ ಜೊತೆಯಲ್ಲಿ ಓಡಾಡ್ಕೊಂಡು ಇವತ್ತು ಮಾಡ್ತಾರೆ. ನಿಮ್ಮನ್ನು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುನಿಸ್ವಾಮಿ ಅವರೇ. ನಿಮ್ಮನ್ನು ಜೋಕರ್ ಮಾಡುವಂಥ ಕೆಲಸನ ಇವತ್ತು ನಿಮ್ಮ ಜೊತೆಲಿರೋರೇ ಮಾಡ್ತಾ ಇದ್ರು ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದಾಖಲೆಗಳು ತೊಗೊಂಬನ್ನಿ, ಕಾನೂನು ಹೋರಾಟ ಮಾಡಿ. ನಾವು ಬೆಂಬಲ ಸೂಚಿಸ್ತೀವಿ. ಯಾಕಂದರೆ ಕಾನೂನು ಎಲ್ಲರೂ ತಲೆ ಬಾಗಲೇಬೇಕು. ಇವತ್ತು ನಾವು 5-6 ವರ್ಷದಿಂದ ನೋಡ್ತಾನೆ ಇದ್ದೀವಿ ಮುನಿಸ್ವಾಮಿ ಅವರು ಅದೊಂದು ಎಲ್ಲೆಲ್ಲೋ ಬರ್ತಾರೆ. ಈ ಜಮೀನು ಅಕ್ವೈರಿ ಆಗಿಬಿಟ್ಟಿದೆ, ಆ ಜಮೀನು ಒತ್ತುವರಿ ಆಗಿಬಿಟ್ಟಿದೆ, ಇಲ್ಲಿ ಪೇಪರ್ ತೀರ್ಸ್ಬಿಟ್ಟಿದ್ದಾರೆ, ಒಂದೂ ಪ್ರೂವ್ ಆಗಿಲ್ಲ. ಇವತ್ತು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸೋದು ಬೇಡ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ನೀವು? ದೇಶದಲ್ಲಿ ಸರ್ವೆ ನಂಬರ್ 315ರಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಲೇಔಟ್ ಮಾಡಿ ಮಾರ್ಕೊಂಡಿದ್ದಾರೆ. ತೊಗೊಂಬರ್ರಿ ದಾಖಲೆಗಳನ್ನ, ಅದನ್ನು ಪ್ರೂವ್ ಮಾಡಿರಿ. ಇವತ್ತು ಮುಗಿಲಬೆಲೆ ಸರ್ವೆ ನಂಬರ್ 72ರಲ್ಲಿ ಎಷ್ಟು ಅನ್ಯಾಯ ನಡೆದಿದೆ, ನಿಮ್ಮ ಜೊತೆನೇ ಓಡಾಡ್ಕೊಂಡಿದ್ದಾರೆ ಅದ್ರ ಲೀಡರ್ಗಳು, ಎಷ್ಟು ಅನ್ಯಾಯ ಮಾಡಿದ್ರು ಅದನ್ನು ತಗೊಂಬಂದು ಪ್ರೂವ್ ಮಾಡಿರಿ. ಇವತ್ತೊಬ್ಬ ಗಣ್ಯ ವ್ಯಕ್ತಿ ಜೈಲಿಗೆ ಹೋಗಿ ಬರ್ತಾನೆ ದಾಖಲೆಗಳು ತಿರ್ಚಿ. ಇವತ್ತು ನಿಮ್ಮ ಜೊತೆ ಲೀಡರ್ ಆಗಿ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ, ನಿಮ್ಮನ್ನು ತಪ್ಪು ದಾರಿಗೆ ತೊಗೊಂಡು ಹೋಗ್ತಾ ಇದ್ದಾನೆ. ಸರ್ವೆ ನಂಬರ್ 30 ಅಣಿಗೇನಹಳ್ಳಿ ಯಾವ ರೀತಿ ಅಲ್ಲಿ ಅಕ್ರಮವಾಗಿ ಮಂಜೂರಾಗಿದೆ ಅಂತ ಅದನ್ನು ತೆಗೆದು ನೀವು ಪ್ರೂವ್ ಮಾಡಿ. ನಿಮ್ಮ ಮನೇನ ತೊಳಿರಿ, ನಿಮ್ಮ ಸುತ್ತು ಜೊತೆಲಿರೋರ್ದು ಶುದ್ಧೀಕರಣ ಮಾಡಿ, ಆಮೇಲೆ ಬೇರೆಯವ್ರದನ್ನು ನೀವು ಹುಡ್ಕೋದಕ್ಕೆ ಬನ್ನಿ ಅಂತೇಳಿ ನಾನು ಘಂಟಾಘೋಷವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಿಮ್ಮ ಮೇಲೆ ನಮಗೇನು ಯಾವುದೇ ರೀತಿ ಕೋಪ ಇಲ್ಲ. ಕಾನೂನು ಹೋರಾಟ ಮಾಡಿ. ಸುಮ್ಮನೆ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ. ಬಂಗಾರಪೇಟೆ ಇವತ್ತು ಶಾಸಕರ ನೇತೃತ್ವದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿಗೆ ನಿಮ್ಮ ಕೈಲಾದರೆ ಸಹಕಾರ. ಇವತ್ತೇನು ಸ್ಥಳೀಯ ಸಂಸದರಿದ್ದಾರೆ ಮಲ್ಲೇಶ್ ಬಾಬುರವರು, ಅವ್ರು ಗೆದ್ದ ನಂತರ ಹೇಳಿದ್ರು ಶಾಸಕರಿಗೆ, ಸರ್ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಅನುದಾನ ತರಬೇಕು ಅಂತೇಳಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀವು ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನ ಸರ್ಕಾರ ಇದೆ, ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರು ಅನ್ಯೋನ್ಯವಾಗಿ ಕೆಲಸ ಮಾಡಿಕೊಂಡು ಕ್ಷೇತ್ರನ ಅಭಿವೃದ್ಧಿ ಮಾಡೋಣ ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾರೆ. ನಿಮ್ಗೆ ಯಾಕೆ ಈ ರೀತಿ ಮನೋಭಾವನೆ ಬರ್ತಾ ಇಲ್ಲ? ನೀವು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಇವತ್ತು ನೀವು 5 ವರ್ಷ ಸಂಸದರಾಗಿದ್ದಾಗ ಏನೇನೋ ಮಾಡಾಕ್ಬಿಟ್ಟಿದ್ದೀನಿ, ಏನೂ ಇಲ್ಲ. ಇವತ್ತು ಏನು ರೈಲ್ವೆ ಸ್ಟೇಷನ್ಗೆ ಏನು ಡೆವಲಪ್ ಆಗಿದ್ದಾವೆ, ಆಗ್ತಾ ಇದ್ದಾವೆ.
ನಿಮ್ಮ ವ್ಯಾಪ್ತಿ ಬಿಟ್ಟು ಹಿಂದ್ಗಡೆ ಕಂಟೋನ್ಮೆಂಟಿಂದ ಹಿಡ್ಕೊಂಡು ಜೋಲಾರ್ಪೇಟೆ ತನಕ ಒಂದೇ ಪ್ರಾಜೆಕ್ಟಲ್ಲಿ ಸ್ಕೀಮ್ ಬಂದಿರತಕ್ಕಂಥದ್ದು. ಬರೀ ಬಂಗಾರಪೇಟೆ ಕೋಲಾರ ವ್ಯಾಪ್ತಿಲಿ ಏನು ಬರ್ತದೆ, ಬರೀ ಸ್ಟೇಷನ್ಗಳಿಗೆ ಸಪರೇಟಾಗಿ ಯಾವುದೂ ಸ್ಕೀಮ್ ಬಂದಿಲ್ಲ. ಇವತ್ತು ಬೂದಿಕೋಟೆ ಫ್ಲೈಓವರ್ ಇವತ್ತೇನು ಆಗ್ತಾ ಇದೆ, ಇವತ್ತು ಬ್ರಿಡ್ಜ್ KH ಮುನಿಯಪ್ಪನವ್ರ ಕಾಲದಲ್ಲಿ ಅವತ್ತು ಪ್ರಸ್ತಾವನೆ ಕೊಟ್ಟಿದ್ರು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಅವತ್ತು ಅಪ್ಲಿಕೇಶನ್ ಅವತ್ತು ಕೊಟ್ಟಿದ್ದು ಕಾರ್ಯಕ್ರಮ ಅದು. ನಿಮ್ಮ ಕಾಲದಲ್ಲಿ ನೀವು ಅದಕ್ಕೆ ಸಹಕಾರ ಕೊಟ್ಟಿದ್ದೀರಿ, ನಿಮ್ಮ ಸಂಸದರಾಗಿ ನಿಮ್ಮ ಜವಾಬ್ದಾರಿ ನೀವು ಮಾಡಿದ್ದೀರಿ. ಹಾಗಂತೇಳಿ ನಿಮ್ಮಿಂದಲೇ ಎಲ್ಲ ಅಭಿವೃದ್ಧಿ ಆಗಿದೆ ಅಂತಂತಲ್ಲ. ದಯವಿಟ್ಟು ಅಭಿವೃದ್ಧಿ ಮಾಡೋರಿಗೆ ಸಹಕಾರ ಕೊಡೋದನ್ನು ಕಲೀರಿ. ರಾಜಕಾರಣ ಮಾಡಬೇಕು. ಈ ರೀತಿ ರಾಜಕಾರಣ ಮಾಡೋದು ಇವತ್ತೇನು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಸುಮ್ಮನೆ ಇವತ್ತು ನೀವು ಯಾವುದೋ ಒಂದು ಪೇಪರ್ ಇಟ್ಕೊಂಡ್ಬಂದು ಹೇಳ್ತೀರಿ. ಇವತ್ತು ಮಾರ್ತಣ್ಣವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಖರಾಬಿದೆ ಒಬ್ಬಟ್ಲಿಕ್ಕೆರೆ ತೆಗೆದು ನೋಡಿರಿ ದಾಖಲೆಗಳನ್ನ, ಕಾನೂನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಇವತ್ತು ಮುನ್ಸಿಪಲ್ ಲಿಮಿಟಿಗೆ ಬಂದಾಗ, ಮುನ್ಸಿಪಾಲ್ ಪರಿಮಿತಿಗೆ ಬಂದಾಗ ಅದು ಮುನ್ಸಿಪಲ್ ಲಿಮಿಟಲ್ಲಿ ಕಾನೂನು ರೀತಿಯಾಗಿ ಅವರಿಗೆ ಮಂಜೂರಾಗಿರ್ತಕ್ಕಂಥ ಜಾಗ ಸುಬ್ಬಯ್ಯನವ್ರಿಗೆ ಖರೀದಿ ಮಾಡಿ ಆ್ಯಕ್ಷನಲ್ಲಿ ಸುಬ್ಬಯ್ಯ ಶೆಟ್ಟರಿಗೆ ಆ್ಯಕ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಮುನ್ಸಿಪಾಲ್ಟಿಯಿಂದ ಅವತ್ತಿಂದ 1953ನೇ ಇಸ್ವಿ, ನಾನು ದಾಖಲೆ ತೆಗೆದು ನೋಡಿದ್ದೀನಿ, ಸುಮ್ಮನೆ ಮಾತಾಡ್ತಾ ಇಲ್ಲ. 53ನೇ ಇಸ್ವಿಲಿ ಅವ್ರಿಗೆ ಮಂಜೂರಾಗ್ತದೆ. 53ನೇ ಇಸ್ವಿಯಿಂದ ಇವತ್ತಿನ ತನಕ ಅವರು ಟ್ಯಾಕ್ಸ್ ಕಟ್ಕೊಂಡ್ಬಂದಿರ್ತಾರೆ ಮುನ್ಸಿಪಾಲ್ಟಿಗೆ. ಅವ್ರ ಹೆಸರಿಗೆ ಎಲ್ಲ ದಾಖಲೆಗಳಿರ್ತವೆ. ಅದನ್ನು ಇವತ್ತು ಯಾರೋ ಬೇರೆಯವ್ರು ಕೊಂಡ್ಕೊಂಡಿದ್ದಾರೆ. ಸುಮ್ಮನೆ ಪಬ್ಲಿಕ್ಕಲ್ಲಿ ಬಂದ್ಬಿಟ್ಟು ನೋಡಿ ಖರಾಬಿದೆ ಗುಳುಮ್ ಮಾಡಿಬಿಟ್ರು. ಹೇಳಿಕೆ ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹೇಳಿಕೆ ಕೊಡಿ. ಪಬ್ಲಿಕ್ಕಲ್ಲಿ ನೀವೇನು ಹೇಳಿದ್ರು ನಂಬ್ತಾರೆ ಅನ್ನೋ ಥರ ಆದರೆ ನಾಳೆ ಬೆಳಗ್ಗೆ ಇಲ್ಲೂ ಇದೆ. ನನಗೂ ಸುಮಾರಷ್ಟು ಕಾಲಗಳು ಬರ್ತಾ ಇದೆ ತಳ್ಳೂರಿಂದ. ಇವತ್ತು 20-23 ಎಕರೆ ಜಾಗನ ಖರೀದಿ ಮಾಡಿ SC ST ಜಾಗನ ಇವತ್ತು PTCLಗೆ ಅನ್ವಯ ಆಗಿರ್ತಕ್ಕಂಥ ಜಾಗ ಇವತ್ತು ಸುಮಾರು 9 ಎಕರೆ ಜಾಗನ ಸೇರಿಸಿ ಇವತ್ತು ಮಟ್ಟ ಮಾಡಿ ಇಟ್ಟಿದ್ದೀವಿ. ನನಗೂ ಕಾಲ್ಸ್ ಬರ್ತಾ ಇದೆ. ನಮ್ಮ ಕಡೆ ಮುಖಂಡರು ಎತ್ಕೊಂಡು ಬರ್ತಾರೆ ನಾಳೆ ಬೆಳಗ್ಗೆ ನೋಡಿ ಈ ರೀತಿ ಆಗಿದೆ ಅಂತೇಳಿ. ಇದು ಚೆನ್ನಾಗಿರ್ತದ ಒಬ್ರಿಗೊಬ್ರು ಕೆಚ್ಚರಿಸ್ಕೊಳ್ಳೋದು? ಕಾನೂನು ರೀತಿ ಹೋರಾಟ ಮಾಡಿರಿ, ನಾನು ನಿಮ್ಮನ್ನು ಸ್ವಾಗತ ಮಾಡ್ತೀನಿ. ಅದು ಬಿಟ್ಬಿಟ್ಟು ದಯವಿಟ್ಟು ಇವತ್ತು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಹೀರೋ ಆಗುವಂಥ ಕೆಲಸ ಮಾಡೋಕ್ಕೆ ಹೋದರೆ ನೀವು ಝೀರೋ ಆಗ್ತೀರಿ, ಜೋಕರ್ ಆಗ್ತೀರಿ ಅನ್ನೋ ಮಾತು ನಾನು ಹೇಳೋದಕ್ಕೆ ಇಷ್ಟ. ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡಬೇಕಾಗಿದೆ. ಏನಪ್ಪ ಅಂದರೆ ಗಂಗಾಪುರ ಪಾಳ್ಯ ರಸ್ತೆ ಅಂತ ಬರೀ ಗಂಗಾಪುರ ಜನಕ್ಕೆ ಮಾತ್ರ ಸೀಮಿತ ನಾನು, ಅಥವಾ ಅಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಟಿಪ್ಪುಣಗಳಾಗ್ಬೋದು, ಶ್ರೀರಂಗ ಆಗ್ಬೋದು, ಕಾಲರ್ಗಳು ಆಗ್ಬೋದು, ಒಂದು ರಸ್ತೆಯೂ ಆಗ್ಬೋದು, ಬರೀ ಗಂಗಾಪುರ ಮಾತ್ರ ಸೀಮಿತ ನಾನು. ಆಮೇಲೆ ಆ ಗಂಗಾಪುರ ಹೆಸರು ರಸ್ತೆ ಅಲ್ಲ, ಯಾಕಂದರೆ ಬೇರೆ ಅಂಬೇಡ್ಕರ್ ರಸ್ತೆ ಅದು. ಸುಮಾರು ವರ್ಷಗಳ ಹೋರಾಟ ಇದೆ. ಅಂಬೇಡ್ಕರ್ ರಸ್ತೆಯಿಂದ ಅವರಿಗೆ ತೋರಿಸಬೇಕು. ಅದು ಎಷ್ಟು ಮಿಷನ್ ಇದೆ ಈಗಾಗಲೇ ಪ್ರಕಾರ ನಕ್ಷಲ ಎಷ್ಟು ಮಿಷನ್ ಇದೆ ಅಷ್ಟು ಕ್ಲಿಯರಾಗಿ ಮಾಡಿಕೊಡ್ತಾರೆ. ನಮ್ಮದು ಹೋರಾಟ ಇದೆ. ಈಗಾಗಲೇ ದಲಿತ ಸಂಘಟನೆ ಮಿತ್ರರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಹಚ್ಚಿಕೊಡ್ತಾರೆ, ಪುಸ್ತಕ ಅರ್ಜಿ ಕೊಡ್ತಾರೆ. ಅನೇಕ ಹೋರಾಟಗಳು ಮಾಡಿದ್ವಿ, ಅದನ್ನು ಸರ್ವೆಗಳು ಮಾಡಿದ್ವಿ. ಅಲ್ಲೇ ಮಾಧ್ಯಮ ಮಿತ್ರರು ಕೊಡ್ತೀವಿ. ಇವತ್ತೇನೋ ಉದ್ದೇಶಪೂರ್ವಕವಾಗಿ ಗಂಗಂಪಲ್ಲಿದ್ದವ್ರು ಮಾತ್ರ ರಸ್ತೆ ಅದು ಅನ್ನೋ ಥರ ಅವರು ಗೋಪೆ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ. ಸತ್ಯಾಸತ್ಯಗಳು ಅರಿತಿರ್ತಾರೆ ನಮಗೆ. ಆಮೇಲೆ ಮಾತಾಡ್ತಾರೆ ನಮ್ಮ ಸಹೋದರ ಕಪ್ಪಲಿ ಶಂಕರ್ ಅವರು, ಪುರಸಭೆ ಸದಸ್ಯರವರು, ಅವ್ರ ಕನಿಷ್ಠ ಜ್ಞಾನ ಆದರೂ ಇರಬೇಕು. ಏನಪ್ಪ ನಾನು ಮಾತಾಡ್ತಾ ಇದ್ದೀನಿ, ಈಗ ನನ್ನ ಹತ್ರ ಪೇಪರ್ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತಾರೆ. ಏನ್ರಿ ಡಾಕ್ಯುಮೆಂಟ್ಸ್ ಅದು? ಪುರಸಭೆ ವ್ಯಾಪ್ತಿ ಏನಿದೆಯೋ, ಪುರಸಭೆ ವ್ಯಾಪ್ತಿ ಇರೋದು ಘೋಷಣೆ ಆದಮೇಲೆ ಅಲ್ಲಿ ಸರ್ವೆ ನಂಬರ್ ಬರೋದೇ ಇಲ್ಲ, ಖಾತೆ ನಂಬರ್ ಇದ್ದಾರೆ. ಇವಾಗ ಈ ಕಾಲದಲ್ಲಿ ಸುಮಾರು 50-70 ಘಟನೆ ಎಲ್ಲ ಇವತ್ತೊಂದು ಸರ್ವೆ ನಂಬರ್ ಇದೆ, ಸರ್ವೆ ನಂಬರ್ ಇದೆ, ಅದು ಎಷ್ಟು ಸರಿ ಇದೆ. ನೀವು ಸದಸ್ಯರಾಗಿದ್ದರೆ ಕನಿಷ್ಠ ಜ್ಞಾನ ಉಂಟು ನಿಮಗೆ. ಏನಪ್ಪ ನಾನು ಮಾತಾಡ್ತಿದ್ದೀನಿ. ಆಮೇಲೆ ಇನ್ನೊಂದು ರೆಸ್ಪಾನ್ಸ್ ಅವರು ಮಾತಾಡ್ತಾ ಇದ್ದಾರೆ, ಮುಸ್ಲಿಮಾನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಅವ್ರು ಓಟ್ಗಳನ್ನ ಬಳಸ್ಕೊಂಡು MLA ಸಾಹೇಬರು ದ್ರೋಹ ಮಾಡ್ತಾ ಇದ್ದಾರೆ. ಎಷ್ಟು ಜನ ಮುಸ್ಲಿಮಾನರು? ಬರೀ 5-6 ಜನರು ಮಾತ್ರ ಸಮಸ್ಯೆ ಆಗಿದೆ. ರಸ್ತೆ ಒತ್ತುವರಾಗಿರೋದು ಬರೀ 5-6 ಜನ. ಇಡೀ ಮುಸ್ಲಿಮಾನ ಸಮುದಾಯಕ್ಕೆ MLA ಏನು ಮಾಡಿದ್ದಾರೆ, ಏನು ಕೊಡುಗೆ ಇಲ್ಲ. ಅದೇ ರಸ್ತೆ ಕಾಣಿಸ್ತಾರೆ. ಅದೇ ರಸ್ತೆಯಲ್ಲಿ ನಾವು ನೋಡಬೇಕು. ಮದ್ರಾಸ ಇದೆ, ಸಮುದ್ರ ಇದೆ, ಮೈನಾರಿಟಿ ಹಾಸ್ಪಿಟಲ್ ಇದೆ, ಆಮೇಲೆ ದರ್ಗಾ ಕಾಂಪೌಂಡ್, ದರ್ಗಾ ಮೊಲ ಇದೆ, IBM ಸ್ಕೂಲ್ ಇದೆ. ಈಗ ಹೊಸದಾಗಿ ಕನ್ನಡ ಸಂಘ ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಹತ್ತಿರ ಭವನ ನಿರ್ಮಾಣ ಆಗ್ತಾ ಇದೆ, ಲಯನ್ಸ್ ಕ್ಲಬ್ ನಿರ್ಮಾಣ ಆಗ್ತಾ ಇದೆ, ಅಂಬೇಡ್ಕರ್ ಭವನ, ವಿಶೇಷವಾದ ಅಂಬೇಡ್ಕರ್ ಭವನ, ಅದು ನಮ್ಮ ಒತ್ತಡದ ಮೇರೆಗೆ ಸುಮಾರು ವರ್ಷಗಳ ಹೋರಾಟ ನಮ್ಮೆಲ್ಲರೂ ಗೊತ್ತಿದ್ದಾರೆ. ಎಷ್ಟು ವರ್ಷಗಳಿಂದ ನಾವು ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕಂದ್ರೆ ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟೋ ಶಾಸಕರು ಬಂದೋದು, ಯಾರೂ ಕೂಡ ಅದ್ರ ಬಗ್ಗೆ ಕಾಗದ ನಿಂತಿಲ್ಲ. ಏನೋ ನಮ್ಮ ಪುಣ್ಯ ಎಸ್ ಎನ್ ನಾರಾಯಣಸ್ವಾಮಿ ಅವರು 13ರಲ್ಲಿ ಬಂದರು. ಅದ ನಂತರ ತಮ್ಮೆಲ್ಲರಿಗೂ ಗೊತ್ತಿದೆ ಅವ್ರು ಸರ್ಕಾರ ಮಟ್ಟದಲ್ಲಿ ಎಷ್ಟು ಮಟ್ಟ ಹೋರಾಟ ಮಾಡಿ ಅದು ತೋಟದ ಇಲಾಖೆ ಜಾಗವನ್ನು ನಮಗೆ ಇಸ್ಕೊಟ್ಟಿದ್ದಾರೆ ಅಂತ ಅದು ಗೊತ್ತಿದೆ. ಇವತ್ತು ಈ ರಸ್ತೆ ವಿಚಾರಕ್ಕೆ ಬಂದಾಗ ನಾವು ಯಾರು ಕೂಡ ಯಾರು ಜಮೀನು ಯಾರು ಕಟ್ಟಡನೋ ಮಟ್ಟಾಕಿ ಬರ್ತಾ ಇಲ್ಲ.
ಅಲ್ಲಿ ಏನು ರಸ್ತೆ ಇದೆಯೋ ಒತ್ತುವರಿ ಆಗಿದೆ, ಅಕ್ರಮ ಒತ್ತುವರಿ ಅಂತ ಅದನ್ನು ಬಿಡಿಸ್ಕೊಡ್ರಿ ಅಂತ ಕೇಳ್ತಾರೆ ನಾವು. ಅದು ಬಿಡಿಸ್ಕೊಡಿಸಿ ರಸ್ತೆ ಮಾಡಿ ಒಳ್ಳೆ ರಸ್ತೆ ಮಾಡಿಕೊಡ್ತೀವಿ. ದಲಿತರು ಒಳ್ಳೆ ರಸ್ತೆಯಲ್ಲಿ ಓಡಾಡ್ಬೋದಾ ನಾವು? ಕಾರಣ ನಾವು ಹಿಂಗೆ ಇರಬೇಕಾ? ಆಮೇಲೆ ನಿಮಗೆ ನೀವು ಈಗ ರೋಡಲ್ಲಿ ಇರ್ತಕ್ಕಂಥ ಚಿಕನ್ ಅಂಗಡಿಗಳು, ಆಮೇಲೆ ಕಬಾಬ್ ಅಂಗಡಿಗಳು ನೋಡ್ರಿ ನೀವು, ಆ ರಸ್ತೆಯಲ್ಲಿ ನಮ್ಮ ಹೆಣ್ಮಕ್ಳು ನೆಮ್ಮದಿ ಓಡಾಡೋಕ್ಕಾಗಲ್ಲ. ಅಷ್ಟು ಅಡ್ಡ ದುಡ್ಡು ಗಾಡಿ ನಿಲ್ಲಿಸ್ತಾರೆ, ತೊಂದರೆ ಆಗ್ತದೆ. ಯಾರು ಗರ್ಕೋಬೇಕು? ಯಾರು ಗರ್ಕೋಬೇಕು? ನಾವು ಬಂದು ಎಮ್ಮೆಲ್ಲೆಗೆ ಹೇಳ್ಬೇಕು, ನಮಗೆ ನಮ್ಗೆ ಇಂಥ ತೊಂದರೆ ಆಗ್ತಾಯಿದೆ, ನಾವು ಏನು ಮಾಡಬೇಕು, ನಮ್ಗೆ ಆ ರಸ್ತೆ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಹೇಳ್ಬೇಕು. ಆಮೇಲೆ ಎಲ್ಲರೂ ಕೂಡ ಆ ರಸ್ತೆಯಲ್ಲಿರ್ತಕ್ಕಂಥ ಎಷ್ಟು ಚಿಕನ್ ಅಂಗಡಿ ಇದೆಯೋ ಯಾರು ಕೂಡ ಲೈಸೆನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಯಾರಿಗೂ ಲೈಸೆನ್ಸ್ ಇಲ್ಲ. ಒಂದು ಎರಡನೇದು ಕಟ್ಟಡ ಲೈಸೆನ್ಸ್ ಇಲ್ಲ. ಮೂರನೇದು ಕಟ್ಟಡ ಒತ್ತುವರಿ ಆಗಿದೆ. ನಾವು ಒತ್ತುವರಿನ ಮಾತ್ರ ಬಿಡಿಸಿ ನಮ್ಮ ರಸ್ತೆ ಮಾಡ್ಕೊಂಡು ಕೇಳ್ತಾ ಇರೋದು. ಅವ್ರ ಆಸ್ತಿಗಳನ್ನ ಯಾರು ಉದಾಹರಣೆ ಸ್ವಲ್ಪ ಕೊಟ್ಟು ನಿಮಗೆ NKC ಮೆಡಿಕಲ್ ಸ್ಟೋರ್ ಇದೆ, ಅವ್ರದ್ದು ಮೂಲ ಬಂದ್ಬಿಟ್ಟು 1546 ಅಂದರೆ 690 ಚದರಕ್ಕೆ. ಆದರೆ ಅವ್ರು ಕಟ್ಟಿರ್ತಕ್ಕಂಥದ್ದು 936 ಚದರಕ್ಕೆ. 936 ಚದರಕ್ಕೆ ಕಟ್ಟಿರೋದು ಅವರು. ಅಂದರೆ ಎಷ್ಟು ಉತ್ತರ ಆಗಿದೆ? 2.5 ಚದರ ಉತ್ತರ ಆಗಿದೆ. ಅದನ್ನು ಬಿಟ್ಕೊಂಡು ನಾವು ಮೀಟಿಂಗ್ ಕೊಡ್ತಾರೆ. ಇನ್ನೊಂದು ಆರ್ಥಿಕ ಹೋಗ್ತಾರೆ ಸರ್ಕಾರಿ ನೌಕರರು, ಅವ್ರು ಕೂಡ ಜ್ಞಾನ ಇರ್ತಾರೆ. ಅವ್ರು ಕೊಟ್ಟುವಾಗ ಅವ್ರ ಜಮೀನು ಬರೀ 16ಕ್ಕೆ 25 ನಾವು. ಆದರೆ ಅವ್ರು ಕಟ್ಟಿರೋದು 20-26 ಕೊಡ್ತೀವಿ. ಅವರಿಷ್ಟು 1.5 ಚದರ ಬರ್ತಾರೆ. ಅದನ್ನು ಬಿಟ್ಕೊಂಡು ಸಮೀಪ ಬರ್ತಾರೆ. ಇಡೀ ಆ ರೋಡಲ್ಲಿ ಇರ್ತಾರೆ ಎಲ್ಲ ಮುಸಲ್ಮಾನ್ ಬಾಂಧವರು ಅಂಗಡಿಗಳು ತಂದು ಕೊಟ್ಬಿಡ್ರಿ, ಅವ್ರ ಮನೆಗೆ ಒಟ್ಟಾಗ್ತದೆ ಯಾರು ಸೇರಿಲ್ಲ. ಬರೀ 4-5 ಅಂಗಡಿಗಳು ಏನು ಹೆಚ್ಚಿಗೆ ಮಾಡಿದ್ದಾರೆ ಅವ್ರದ್ದು ಮಾತ್ರ ತಡೆಕೊಟ್ಟು ಆ ರಸ್ತೆಗೆ ಅಗಲೀಕರಣ ಮಾಡ್ಕೊಂಡು ಇರ್ತಾರೆ. ನಾವು ಕೂಡ ಆ ರೋಡಲ್ಲಿ ಓಡಾಡುವಾಗ ಈ ಸರ್ಕಲ್ ಇದೆ, ಆ ಸರ್ಕಲ್ ಅಡ್ಡಪಟ್ಟಿ ಗಾಡಿ ಓಡಿಸಿದ್ರೆ ನಮ್ಮ ರೋಡಿಂದ ಆಂಬುಲೆನ್ಸ್ ಕಳಿಸಿ ಆಂಬುಲೆನ್ಸ್ ಹೊರಗೆ ಸಾಕು. ನಾವು ಎಲ್ಲಿ ಬೇಗ ಬರೋ ಗಾಡಿಗಳು ಗೊತ್ತಾಗ್ತಾರೋ ಭಯ ಬರ್ತದೆ, ಅಷ್ಟು ತೊಂದರೆ ಅನ್ಕೊಳ್ತಾರೆ. ಅಲ್ಲಿ ನಮ್ಗೆ ಅಗಲೀಕರಣ ಮಾಡ್ಕೊಂಡು ಇರ್ತಾರೆ. ಅಗಲೀಕರಣಕ್ಕೆ ಯಾವುದೋ ಜಮೀನು ಅಲ್ಲೇ ಅಲ್ಲ, ಸರ್ಕಾರ ಜಮೀನು. ಆಮೇಲೆ ಇನ್ನೊಂದು ಮಾಹಿತಿ ನಮಗೆ ಈಗ ಏನು